ಇದು ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕಾಣ್ತದೆ. ಅದೀಗ ಮೇಲ್ನೋಟಕ್ಕೆ ಅವರ ಡ್ರಾಫ್ಟ್ ನೋಡುವಾಗ ಮತ್ತು ಇದರಲ್ಲಿರುವಂಥ ಹಿಂದಿನ ಎಲ್ಲ ನಮ್ಮ ಸದಸ್ಯರು ಅದರಲ್ಲಿ ಪಾಲ್ಗೊಂಡು ಅವರದನ್ನು ಪ್ರತಿಭಟಿಸುವ ಸಂದರ್ಭದಲ್ಲಿ ಇದು ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕಾಣ್ತದೆ. ಏನೋ ಒಂದು ಉದ್ದೇಶದಿಂದ ಧ್ವನಿವರ್ಧಕವನ್ನು 10 ಗಂಟೆ ನಂತರ ಉಪಯೋಗ ಮಾಡಬಾರ್ದು, 6 ಗಂಟೆ ಮುಂಚೆ ಉಪಯೋಗ ಮಾಡಬಾರ್ದಂದು ಏನೋ ಒಂದು ಮಾಡಿದಂತೇಳಿ ಬಿಂಬಿಸಿದ್ರು ಜನರಿಗೆಲ್ಲರೂ. ನಾವು ಅದನ್ನು ಬಂದ್ ಮಾಡಿದ್ದೇವೆ, ನಾವು ಇದನ್ನು ಬಂದ್ ಮಾಡಿದ್ದೇವೆ ಅಂತೇಳಿ ಯಕ್ಷಗಾನ ಹೋಗಿ ನಿಲ್ಲಿಸ್ತಾರೆ. ಯಾಕೆ ನಿಲ್ಲಿಸ್ತಾರೆ? ಯಾಕೆ ಇವ್ರು ಮಾಡಿದ ಕಾನೂನಿಂದ ನಿಲ್ಲಿಸ್ತಾರೆ. ಆಗ ಆಲೋಚನೆ ಮಾಡಬೇಕಲ್ಲ ಇದನ್ನೆಲ್ಲ. ಏನೋ ಜನರಿಗೆ ಒಂದು ಬಿಂಬಿಸಲಿಕ್ಕೆ ಬೇಕಾಗಿ ಮಾಡಿ ಈಗ ಯಾರಿಗೆ ಸಮಸ್ಯೆ? ಅದೇ ಅವರೆಲ್ಲ ಪ್ರತಿಭಟನೆ ಮಾಡಿದಾರಲ್ಲ, ಸರಿ ಇಲ್ಲ, ಇದು ಸಂವಿಧಾನಕ್ಕೆ ಅನುಗುಣವಾಗಿಲ್ಲ, ಇದೊಂದು ಬಯಾಸ್ನಲ್ಲಿ ಮತ್ತು ಏನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದಾರೆ. ಸೊ ಒಂದು ಆಡಳಿತ ವಿರೋಧ ಸರ್ಕಾರ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಹೊರತು ಸಮಸ್ಯೆ ಹುಡುಕಿಕೊಂಡು ಹೋಗೋದು. ಅದೀಗ ಮೇಲ್ನೋಟಕ್ಕೆ ಅವರ ಡ್ರಾಫ್ಟ್ ನೋಡುವಾಗ ಮತ್ತು ಇದರಲ್ಲಿರುವಂಥ ಹಿಂದಿನ ಎಲ್ಲ ನಮ್ಮ ಸದಸ್ಯರು ಅದರಲ್ಲಿ ಪಾಲ್ಗೊಂಡು ಅವರದನ್ನು ಪ್ರತಿಭಟಿಸುವ ಸಂದರ್ಭದಲ್ಲಿ ಇದು ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕಾಣ್ತದೆ ಇದರಲ್ಲಿ. ಬಟ್ ಇಟ್ ಇಸ್ ನಾಟ್ ಡ್ರಾಫ್ಟ್ ಆನ್ ಇಸ್ ನಾಟ್ ಕಮ್. ಮತ್ತು ಇದು ಎಂಟೈರ್ ನೇಷನ್ಗೆ ಆಗುವಂಥದ್ದು ಅಲ್ಲ. JPC ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಮೆಂಬರ್ಸ್ ಇದ್ರಲ್ಲ, ಅವ್ರ ಕೈಯಲ್ಲಿ ಡ್ರಾಫ್ಟ್ ಇರ್ತದಲ್ಲ. ದ ಡ್ರಾಫ್ಟ್ ವಾಸ್ ಸಬ್ಮಿಟೆಡ್ ಟು ದಿ ಗೌರ್ಮೆಂಟ್. ಅದೇ ಅವರೆಲ್ಲ ಪ್ರತಿಭಟನೆ ಮಾಡಿದಾರಲ್ಲ, ಸರಿ ಇಲ್ಲ, ಇದು ಸಂವಿಧಾನಕ್ಕೆ ಅನುಗುಣವಾಗಿಲ್ಲ, ಇದೊಂದು ಬಯಾಸ್ನಲ್ಲಿ ಮತ್ತು ಏನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದಾರೆ. ಏನೋ ಒಂದು ಉದ್ದೇಶದಿಂದ ಇವತ್ತು ನಾನು ಆ್ಯಸ್ ಅ ಸ್ಪೀಕರ್ ನನಗೆಲ್ಲ ಕೂಡ ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ಬಟ್ ಐ ಕ್ಯಾನ್ ನಾಟ್ ಟಾಕ್. ನಾನು ಒಂದು ಉದಾಹರಣೆ ಕೊಡೋದು ಮಾತ್ರ. ಒಂದು ಉದಾಹರಣೆ, ಒಂದು ಕಾನೂನು ಹೇಗೆ ಯಾವುದೇ ಒಂದು ಉದ್ದೇಶದಿಂದ ಒಂದು ಕಾನೂನು ತಂದರೆ ಮತ್ತು ಎಲ್ಲರಿಗೆ ಹೇಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಗೊತ್ತಾಗ್ತದೆ. ಏನೋ ಒಂದು ಉದ್ದೇಶದಿಂದ ಧ್ವನಿವರ್ಧಕವನ್ನು 10 ಗಂಟೆ ನಂತರ ಉಪಯೋಗ ಮಾಡಬಾರ್ದು, 6 ಗಂಟೆ ಮುಂಚೆ ಉಪಯೋಗ ಮಾಡಬಾರ್ದಂದು ಏನೋ ಒಂದು ಮಾಡಿದಂತೇಳಿ ಬಿಂಬಿಸಿದ್ರು ಜನರಿಗೆಲ್ಲರೂ. ನಾವು ಅದನ್ನು ಬಂದ್ ಮಾಡಿದ್ದೇವೆ, ನಾವು ಇದನ್ನು ಬಂದ್ ಮಾಡಿದ್ದೇವೆ ಅಂತೇಳಿ ಅದನ್ನು ಬಿಂಬಿಸಿ ತಂದು, ನಿಮ್ಗೆ ಗೊತ್ತಿದೆ ಏನೆಲ್ಲ ಒಂದು ತಿಂಗಳ ಆ ನಾಟಕ ಆಯಿತು, ಎಲ್ಲೆಲ್ಲಿ ಶಬ್ದ ಆಯಿತು, ಎಲ್ಲೆಲ್ಲಿ ಇದಾಯಿತು, ಡೋಲ್ ಬಾರಿಸುವಂತೆಲ್ಲಿ ಆಯ್ತು. ಕಡೆ ನಾವು ಪ್ರತಿಪಕ್ಷ ಉಪನಾಯಕನಾಗಿದ್ದೆ, ನಾನು ಹೋಗಿ ಕೇಳಿದ್ದೆ, ಏನಾದರೂ ತೀರ್ಮಾನ ಮಾಡಿ ಸರ್ಕಾರ, ನೀವು ಜನರ ಮಧ್ಯೆ ಗೊಂದಲ ಮಾಡ್ತೀವಿ ಅಂತೇಳಿ. ಅದಕ್ಕೆ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ತಂದರು. ಈಗೇನು ಸಮಸ್ಯೆ? ಈಗ ಒಂದೊಂದು ಅಧಿಕಾರಿಗಳು ಬಂದು ಒಂದೊಂದು ರೀತಿಯಲ್ಲಿ, ಮೊನ್ನೆ ಕಾರ್ಕಳದಲ್ಲಿ ನಮ್ಮ ಜಿಲ್ಲೆಯ ಸಂಸ್ಕೃತಿ ಪರಂಪರೆ ಏನಿದೆ, ಯಕ್ಷಗಾನ ಹೋಗಿ ನಿಲ್ಲಿಸ್ತಾರೆ. ಯಾಕೆ ನಿಲ್ಲಿಸ್ತಾರೆ? ಯಾಕೆ ಇವ್ರು ಮಾಡಿದ ಕಾನೂನಿಂದ ನಿಲ್ಲಿಸ್ತಾರೆ. ಆಗ ಆಲೋಚನೆ ಮಾಡಬೇಕಲ್ಲ ಇದನ್ನೆಲ್ಲ. ಏನೋ ಜನರಿಗೆ ಒಂದು ಬಿಂಬಿಸಲಿಕ್ಕೆ ಬೇಕಾಗಿ ಮಾಡಿ ಈಗ ಯಾರಿಗೆ ಸಮಸ್ಯೆ? ಸೊ ಕಾನೂನು ಮಾಡುವಾಗ ಇದನ್ನೆಲ್ಲ ಆಲೋಚನೆ ಮಾಡಬೇಕಲ್ಲ. ಏನೋ ಒಂದು ಆದ ಕಾರಣ ಯಾವುದೇ ಕಾನೂನು ಈ ದೇಶದ ಹಿತಗೋಸ್ಕರ ಏನಾಗ್ತದೆ ಅದಕ್ಕೆ ಬಾರುವಂಥ ವಿಚಾರ ಆದರೆ ಮಾತ್ರ ದೇಶಕ್ಕೆ ಪ್ರಯೋಜನಯುತ ಆಗ್ತದೆ. ದುರುದ್ದೇಶ ಇಟ್ಕೊಂಡು ಯಾವುದೋ ಉದ್ದೇಶ ಚೆನ್ನಾಗಿದ್ದರೆ ಮಾತ್ರ ಆಗಬೇಕು. ದಿಸ್ ಇಸ್ ಒನ್ ಆಫ್ ದ ರೀಸನ್ ಅವತ್ತು ಮಾಡಿದ್ದು. ಈಗ ಅದನ್ನು ಬಿಡಲಿಕ್ಕೆ ಗೊತ್ತಿಲ್ಲ, ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಗೊತ್ತಿಲ್ಲ. ಒಂದೊಂದು ಅಧಿಕಾರಿಗೆ ಬಂದಾಗ ಆ ಊರಿಗೆ ಪರಿಸರಕ್ಕೆ ಅನುಗುಣವಾಗಿ ಅಧಿಕಾರಿ ಇರ್ತಾರೆ. ಇನ್ನೊಂದು ಅಧಿಕಾರಿ ಬಂದಾಗ ಇಲ್ಲ ನನ್ನಷ್ಟು ಆನೆಸ್ಟ್ ಯಾರು ಇಲ್ಲ, ಅದು ರೂಲ್ಸ್ ಪ್ರಕಾರ ನೀವು ಅಲ್ಲಿ ಚೇಂಜ್ ಮಾಡಿ ತನ್ನಿ ಅಂತ ಹೇಳ್ತಾರೆ. ಸೊ ಒಂದು ಆಡಳಿತ ವಿರೋಧ ಸರ್ಕಾರ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಹೊರತು ಸಮಸ್ಯೆ ಹುಡುಕಿಕೊಂಡು ಹೋಗೋದು ಅಲ್ಲ. ಸೊ ಇದಕ್ಕಾಗಿ ಇದರ ಫಸ್ಟ್ ಒಂದು ಪ್ರೈಮರಿಲಿ ಆಗಿ ಬಂದಂಥ ಅಬ್ಜೆಕ್ಷನ್ ಕಾಲ್ ಫಾರ್ ಆಗಲೇ ಅದನ್ನು ಅಬ್ಜೆಕ್ಷನ್ಸ್ ಎಲ್ಲ ಕೂಡ ಫೈಲ್ ಕೂಡ ಆಗಿದೆ ಇದರಲ್ಲಿ. ಆದ ಕಾರಣ ಬಹುಶಃ ಇವತ್ತು ಈ ಒಂದು ಸಂವಿಧಾನವಾದ ಸಂವಿಧಾನಕ್ಕೆ ಅನುಗುಣವಾಗಿ ಇಲ್ಲದಂತಹ ಏನು ಇವತ್ತು ಬಿಲ್ ಬರ್ತಾ ಇಲ್ವೋ ಗೊತ್ತಿಲ್ಲ ಇದರಲ್ಲಿ, ಅದು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸ್ವಾಭಾವಿಕವಾಗಿ ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನು ಆತಂಕದಿಂದ ಸಮಸ್ಯೆಯಿಂದ ಅದಕ್ಕೆ ಪ್ರತಿಯೊಂದು ವ್ಯಕ್ತಪಡಿಸ್ತಾರೆ ಮತ್ತು ಅತ್ಯಂತ ಗೌರವಪೂರ್ವಕವಾಗಿ ಭಾಳ ಸಿಸ್ಟಮಕ್ಕೆ ಮಾಡಿದ್ದು ನನಗೆ ಅತ್ಯಂತ ಸಂತೋಷ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಪ್ರತಿಭಟನೆ ಈ ಡೆಮೋಕ್ರಸಿಯ ಒಂದು ಸೌಂದರ್ಯ, ಬಟ್ ಅದು ಸಕಾರಾತ್ಮಕವಾದಂಥ ಹೊರತು
ಅದರಲ್ಲಿ ಇನ್ನೊಂದರಿಗೆ ತೊಂದರೆ ಆಗುವಂಥದ್ದು ಇನ್ನೊಂದು ಅದನ್ನು ಆಗಬಾರ್ದು. ಮೊನ್ನೆ ಉಲೇಮಾಗಳು ಅದನ್ನು ಅತ್ಯಂತ ಗೌರವಪೂರ್ವಕವಾಗಿ ಅದನ್ನು ಪ್ರತಿಭಟನೆ ಮಾಡಿರ್ತಾರೆ ಅವರ ಒಂದು ನೇತೃತ್ವದಲ್ಲಿ. ಅದಕ್ಕೆ ನಾನು ಯಾವಾಗಲೂ ಯುವಕರಿಗೆ ಹೇಳಿದಿಷ್ಟೇ, ಈ ನಮ್ಮ ಉಲೇಮಾಗಳ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಭಾಳಷ್ಟು ಇವತ್ತು ನಮಗೆ ಅದರ ಸೀರಿಯಸ್ನೆಸ್ ಇಲ್ಲಿ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಇದರ ಪ್ರಾಬ್ಲಮ್ ಜಾಸ್ತಿ ಇಲ್ಲಿಗಿಂತಲೂ ಜಾಸ್ತಿ ಆ ಕಡೆಗೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.